ನಮಸ್ಕಾರ. ಮೈತ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ವಾಂಗಿಬಾತ್ ಮಾಡಬೇಕು ಅಂತ ಅಂದ್ಕೋತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಹೆಚ್ಚಿರೋ ಬದನೆಕಾಯಿ 1/4 kg ಉದ್ದುದ್ದಕ್ಕೆ ಹೆಚ್ಚಿರಬೇಕು. ಆಮೇಲೆ ಒಂದು ಹಿಡಿಯಷ್ಟು ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಆಮೇಲೆ ವಾಂಗಿಬಾತ್ ಪುಡಿಗಳನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿರೋ ಈರುಳ್ಳಿ 2 ವಾಂಗಿಬಾತ್ ಪುಡಿಗಳು 2 ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಮಾಡಿರೋದು. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಈಗ ಒಂದು ಬಾಣಲೆ ಇಟ್ಕೊಂಡು 1-2 ಸೌಟು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೋತಿದ್ದೀನಿ. ಅದಾದಮೇಲೆ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಇದಾದಮೇಲೆ ಹೆಚ್ಚಿ ನೆನೆಸಿಟ್ಕೊಂಡಿರೋ ಬದನೆಕಾಯಿಗಳನ್ನ ಅದಕ್ಕೆ ಹಾಕಬೇಕು. ಬದನೆಕಾಯಿನೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಬದನೆಕಾಯಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ವಾಂಗಿಬಾತು ಚೆನ್ನಾಗಾಗತ್ತೆ. ಬದನೆಕಾಯಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು 1 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಇದಾದಮೇಲೆ ನೆನೆಸಿರೋ ಹುಣಸೆ ರಸನ ಹಾಕ್ಕೋಬೇಕು. ಅದನ್ನು 1-2 ನಿಮಿಷ ಕೈ ಆಡ್ಕೋಬೇಕು. ಈಗ ಸ್ವಲ್ಪ ಅಚ್ಚ ಖಾರದ ಪುಡಿನೂ 1.5 ಸ್ಪೂನ್ ಅಷ್ಟು ಹಾಕ್ಕೋಬೇಕು. ಕೈ ಆಡ್ಕೋಬೇಕು. ಇದರಲ್ಲಿ ಉಪ್ಪು, ಹುಳಿ, ಖಾರ ಚೆನ್ನಾಗಿ ಹತ್ಕೋಬೇಕು. ಜೊತೆಗೆ ಸ್ವಲ್ಪ 1 ಸ್ಪೂನಷ್ಟು ಬೆಲ್ಲನೂ ಹಾಕ್ಕೋಬೇಕು. ಈಗ ಉಪ್ಪು, ಹುಳಿ, ಖಾರ, ಬೆಲ್ಲ ನೀಟಾಗಿ ಬದನೆಕಾಯಿಗೆ ಹತ್ತಬೇಕು. ಆವಾಗ ಗೊಜ್ಜು ರುಚಿ ಚೆನ್ನಾಗಾಗತ್ತೆ. ಇದಾದಮೇಲೆ ವಾಂಗಿಬಾತ್ ಪೌಡರು 2-3 ಸ್ಪೂನ್ ಹಾಕ್ಕೋಬೇಕು. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕಿ 2 ಸೆಕೆಂಡ್ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಫ್ ಮಾಡಿಬಿಡಬೇಕು. ಇಲ್ಲಾಂದರೆ ಅದ್ರ ಫ್ಲೇವರ್ ಹೊರಟೋಗುತ್ತೆ. ನಾನು ಆರಿರೋ ಅನ್ನಕ್ಕೆ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಾಗಿದೆ. ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್.